ನಾವು ಬಂದೇವ ಶ್ರೇಯ ಕಾಲೇಜಿಂದ ನಾವು ಬಂದೇವ ಅರಿವನ್ನು ಮೂಡಿಸುವುದಕ್ಕ ನಾವು ಬಂದೇವ ಅರಿವನ್ನು ಮೂಡಿಸುವುದಕ್ಕ ಬೆಂಕುಗಾಗೆ ಮಾಹಿತಿ ತಿಳಿಸುವುದಕ್ಕ ಗೀಯಗ ಗಾರಿಯಗ ಗೀಯಗ ಅರೆ ಗೀಯಗ ಗಾರಿಯಗ ಇಲ್ಲಿ ನೆರೆದಿರುವ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಮುದ್ದು ಮಕ್ಕಳಿಗೂ ಗುರು ಹಿರಿಯರಿಗೂ ಶುಭ ಮಧ್ಯಾಹ್ನದ ಶುಭಾಶಯಗಳು. ಶ್ರೇಯಾ ಕಾಲೇಜಿನ ಅಂತಿಮ ವರ್ಷದ ನರ್ಸಿಂಗ್ ವಿದ್ಯಾರ್ಥಿಗಳಾದ ನಾವು ಡೆಂಗ್ಯೂ ನಿಯಂತ್ರಣದ ಬಗ್ಗೆ ಒಂದು ಕಿರು ನಾಟಕದ ಮೂಲಕ ಜಾಗೃತಿಯನ್ನು ಮೂಡಿಸಲು ಬಂದಿದ್ದೇವೆ. ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ಕೇಳಿ ಕೇಳಿ ಎಲ್ಲರೂ ಕೇಳಿ, ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ಕೇಳಿ ಕೇಳಿ ಎಲ್ಲರೂ ಕೇಳಿ, ಡೆಂಗ್ಯೂ ನಿಯಂತ್ರಣದ ಬಗ್ಗೆ ಅರಿವನ್ನು ಮೂಡಿಸಲು ಬಂದಿದ್ದೇವೆ. ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ಕೇಳಿ ಕೇಳಿ ಎಲ್ಲರೂ ಕೇಳಿ. ಮಳೆಯ ನಂತರ ಮೈದಾನದ ಸನ್ನಿವೇಶ. ಓಯ್, ನಾ ಯಾರು ಗೊತ್ತಾಯ್ತಾ? ನಾನು ಇಡೀ ಈಜಿಪ್ಟಿಯನ್ನ ಹೆಣ್ಣು ಸೊಳ್ಳೆ. ಜೀ 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 ಜೀ, ಇಷ್ಟು ಚರಂಡಿ ನೀರು ಹೊಲಸ್ತೀರಿ ನಿಂತಿದೆಯಲ್ಲ, ನಾವು ಹೊಲಸೋ ಸ್ಥಳ ಅಲ್ಲಪ್ಪ ಇದು. ವಾವ್, ಇದು ಎಷ್ಟು ಚೆನ್ನಾಗಿದೆ, ನೀರು ಸ್ವಚ್ಛವಾಗಿದೆ. ಇಲ್ಲಿ ನಾವು ಬಂದು ಹೊಟ್ಟೆ ಇಟ್ಟು ನಾವು ಒಂದು ಸಂಸ್ಕಾರ ಮಾಡ್ಬೋದು. ಎಲ್ಲರೂ ಆಟ ಆಡೋಣ. ನೋಡಿ ಯಾರು ಬರ್ತಿದ್ದಾರೆ, ಹಾಫ್ ಟಿ ಶರ್ಟ್ ಹಾಕೊಂಡು ಬರ್ತಿದ್ದಾರೆ. ಕಚ್ಚಿನ ಹೊಟ್ಟೆ ತುಂಬಿಸ್ಕೊಂಡು ಆರಾಮಾಗಿರ್ಬೋದು. ಬಾಲ್ ಆಟ ಆಡೋಣ ಬರ್ರಿ. ಎಷ್ಟು ದೊಡ್ಡ ಗ್ರೌಂಡ್ ಐತಿ ಇಲ್ಲಿ. ನಮ್ಗೆ ಎಲ್ಲಿ ಬಾಲ್ ಹೋಗ್ರಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಹೌದು, ಯಾರೂ ಬಯೋದಿಲ್ಲ, ನಾವು ಇಲ್ಲೇ ಆಟ ಆಡೋಣ. ಏನ್ ಮಾಡತ್ತೀರಪ್ಪ ಇಲ್ಲಿ? ಆಟ ಆಡತ್ತೆ ನೋಡ್ರಿ. ಇಷ್ಟು ಸಮಾಧಾನದಿಂದ ಕೇಳಾತೀನಿ ನಾನು, ಇವರು ನನಗ ವಾಪಸ್ ಮಾತಾಡ್ತಾರೆ. ಈಗ ನೀವು ಆಟ ಆಡತ್ತೀರಿ ನನ್ಗೆ ಕಾಣತೈತಿ, ಆದ್ರೆ ನೀವು ಆಟ ಆಡಕತ್ತಿರೋ ಜಾಗ ನೋಡಿರಿ. ನೋಡ್ರಿ ಎಷ್ಟು ಗಲೀಜಾಗೈತಿ. ಆ ಮಳಿ ಬಂದು ಆ ತೆಂಗಿನ ಚಿಟ್ನ್ಯಾಗ, ಪ್ಲಾಸ್ಟಿಕ್ನ್ಯಾಗ, ಟಯರ್ನ್ಯಾಗ ನೀರ್ ತುಂಬಿಕೊಂಡಾವ್. ನಿಮ್ಗೇನ್ ಸೊಳ್ಳೆ ಅದು ಕಡಿಯಾಕತ್ತಿಲ್ಲ? ಊರಾಗಿನ ಅಂಟೆರೆಲ್ಲ ತಂದು ಕಸ ಹಾಕಿದ್ರೆ ನಾವೇನ್ ಮಾಡೋಣ ಅಂತಿ? ನೀವು ಅವ್ರ ಮೇಲಂತ ಸುಮ್ ಬಿಡ್ಬಾರ್ದು. ನೀವು ಅದನ್ನ ತೆಗೆದು ಹಾಕ್ಬೇಕ, ತೆಗೆದು ಹಾಕಿ ಸ್ವಚ್ಛ ಮಾಡ್ಕೊಂಡ ಆಟ ಆಡ್ಬೇಕು. ನಿಮ್ಮ ಆರೋಗ್ಯ ನಿಮ್ ಕೈಯಾಗಿರ್ತೈತಲ್ಲ. ಬರ್ರಿ, ನಾವು ತೆಗೆದು ಹಾಕೊಂಡ್ ಬರ್ರಿ. ಸೊಳ್ಳಿಗೆ ಬರ್ತೈತಿ, ಕೈ ಮುಚ್ಕೋರಿ ಎಲ್ಲರೂ. ನೋಡ್ರಿ, ಇಲ್ಲಿ ಕಸ ಹಾಕೋ ಬುದ್ಧಿ ಇಲ್ಲ, ವಾಪಸ್ ಅಲ್ಲಿ ಇಲ್ಲಿ ಆಟ ಆಡೋದ್ರ ಮಕ್ಕಳಿಗೂ ಬುದ್ಧಿ ಇಲ್ಲ. ಏನ್ ಮಾಡೋದು ಇವ್ರಿಗೆ? ಎಷ್ಟ್ ಹೇಳಿದ್ರು ಅಷ್ಟ. ಇದ್ರ ಪರಿಣಾಮ ಮುಂದೊಂದು ದಿನ ಗೊತ್ತಾಗೈತಿ ಇವ್ರಿಗೆ. ಮನೆಯ ಸನ್ನಿವೇಶ. ಹುಡುಗೊಂದು ಎಲ್ಲಿ ಹೋಗಿದ್ನವ ಮನ್ಯಾಗ ಅಪ್ಪು ಏನ್ ಸೊಳ್ಳೆ ಮನ್ಯಾಗ ಇದು ಹುಡುಗೊಂದು ಎಲ್ಲಿ ಹೋಗಿದ್ನ ಅಪ್ಪು. ಯಪ್ಪ, ಏನ್ ಮಾಡತ್ತಿಪ್ಪ ಇಲ್ಲ ನೀನು? ನಿನಗೆ ಏನ್ ಹೇಳ, ನಿನ್ನೆ ಉದ್ದನ್ ತೊಳಿ ಹಂಗೆ ಹಾಕೊಂಡಿಲ್ಲ ನೋಡ್ಗ, ಹಾಫ್ ತೊಳಿ ಬಣ್ಣೆನ ಹಾಕೊಂಡಿ ತೊಳಿ ಕಡಿಯಾಕತ್ತಿಲ್ಲ. ಎಷ್ಟು ಕಡಿಯಾಕತ್ತಾವ ನೋಡಿ. ಬ್ಯಾಡ ಬಾಪ, ಉದ್ದನ್ ತೊಳಿ ಹಂಗೆ ಹಾಕೋತ ಬ್ಯಾಡ ಬಾ, ಬ್ಯಾಡ ಬ್ಯಾಡ ಬಾ, ಹೊಡಿತಾವ ಸೊಳ್ಳೆ. ಒಂದು ವಾರದ ನಂತರ ಮನೆಯ ಸನ್ನಿವೇಶ. ಮಮ್ಮಿ ಮಮ್ಮಿ ನೋಡು, ನನ್ನ ಕಣ್ಣು ಹೋಗ್ತಾವ ನಂಗೆ. ಯಾಕಪ್ಪ, ಏನಾಗತ್ತವು? ಹೌದಾ? ಹೌದು, ಬಾಯಿ ತಡಿ ಮಗ ತೊಳಕೊಂತಡಿ. ಬಾ ಬಾ, ಒಳಗೆ ಹೋಗೋಣ ಬಾ, ಒಳಗೆ ಹೋಗೋಣ.
ಯಪ್ಪ ಒಂದಿಟ್ಟ ಏನಾರ ಮಾಡ್ಕೊಡ್ಲೇನು ನಿಮ್ಗೆ ನಾ ಹೊರಗೆ ಬಂದ ಏನ್ ತಿನ್ನಿಲ್ಲ ಒಂದಿಟ್ಟ ಬಿಸಿಲು ಏನಾರ ಮಾಡ್ಕೊಡ್ತೀನಿ ಬಾ ಏನು ಹೊರಗೆ ಬಿಸ್ಕಿಟ್ ಚಾರ ತಿನ್ನ ಬಾ ಮಲ್ಕೋ ಬಾ ಆಸ್ಪತ್ರೆಯ ಸನ್ನಿವೇಶ ನಮಸ್ಕಾರ ಹೌದಮ್ಮ ಬರೋಣ ಹಾ ನಮಸ್ತೆ ಬನ್ನಿ ಏನಾಗೈತ್ರಿ ಹೌದ್ರಿ ಜೋರ ಮುಂಜಾನೆ ಬರ್ತಾವ ರಾತ್ರಿ ಬರ್ತಾವ್ರಿ ಸೆಲ್ ನುಸ್ತಾನೆಮ್ಮ ನೋಡ್ರಿ ಗುಳಿಗೆ ಬರ್ಕೊಡ್ತೀನಿ ತಗೊಂಡ್ ಬರ್ರಿ ತಗೊಂಡ್ ಬಂದು ಕಡಿಮೆ ಆಗಿಲ್ಲ ಅಂದ್ರೆ ಮತ್ತೆ ನಾಳೆ ಬಂದು ತಂದ್ಕೊಂಡು ಹೋಗ್ರಿ ತಗೋರಿ ಯವ್ವ ಹಾರಿ ಗಡಿಗೆ ನನ್ನ ಮಗಗ ಎಷ್ಟರ ಜ್ವರ ಬಂದವ ಏನು ತಿನ್ನವಾಗ್ತಿದೆ ಯಪ್ಪ ಹೇಳ್ತೀನಿ ಅವನಿಗ ಬಾ ಅವನಿಗೆ ದವಾಖಾನಿಗೆ ಹೋಗು ನಿಮ್ಮ ಅಪ್ಪ ಬೇರೆ ಮನ್ಯಾಗಿಲ್ಲ ನಿನಗ್ ಬೇರೆ ಕಡಿಮೆ ಆಗ್ವಾಲ್ತು ಬಾ ದವಾಖಾನಿಗೆ ಕರ್ಕೊಂಡು ಹೋಗ್ತೇನೆ ಬಾ ನೀ ಸಿಸ್ಟರ್ ಯಾರ ಪೇಷಂಟ್ ಅದಾರ್ರಿ ನಾವರಿ ನಮಸ್ಕಾರ ರೀ ಡಾಕ್ಟರ್ ಹಾ ನಮಸ್ತೆ ಅಮ್ಮ ಬನ್ನಿ ಜ್ವರ ಬರಾಕತ್ತಾವ್ರಿ ಎಷ್ಟ್ ದಿನ ಆತ್ರಿ ಒಂದ್ ವಾರ ಆತ್ರಿಪ್ಪ ಮುಂಜಾನೆ ಬರ್ತಾವ ರಾತ್ರಿ ಬರ್ತಾವ್ರಿ ಏನ್ರಿ ಬಿಟ್ಬಿಟ್ಟದ್ ಹಾರ ಬಿಟ್ಬಿಟ್ಟ ಜ್ವರ ಬರ್ತಾವ್ರಿ ಎಲ್ಲಾರ ಊರಿಗೆ ಕರ್ಕೊಂಡು ಹೋಗಿದ್ರೇನ್ರಿ ಎಲ್ಲಿ ಇಲ್ರಿ ಮನ್ಯಾಗ ರೀ ಜೋರಾಗಿ ಉಸಿರಾಡಪ್ಪ ವಾಂತಿ ಬರ್ತದಪ್ಪ ಕಣ್ಣಿಗೆ ಹೋಗುತ್ತಾ ಕಾಲೆಲ್ಲ ಬಾತಾವೇನ ನೋಡಮ್ಮ ಸೊಳ್ಳಿ ತುಂಬ ಎಲ್ಲ ಗುಳಿ ಆಗ್ಯಾವ ನಿಮ್ಮ ಮಗನ ರೋಗದ ನೋಡಾಕಂದ್ರೆ ನಂಗೆ ಡೆಂಗಿ ಜ್ವರ ಬಂದವಂತ ಅನ್ಸತೈತಿ ಅದಕ್ಕಂತ ನಾನು ರಕ್ತ ಪರೀಕ್ಷೆ ಬರ್ಕೊಡ್ತೇನೆ ರಕ್ತ ಪರೀಕ್ಷೆ ರಿಪೋರ್ಟ್ ತಗೊಂಡು ನಂಗೆ ಭೇಟಿ ಆಗೋದು ನೀವು ಬಂದ ರಕ್ತ ಪರೀಕ್ಷೆ ರೂಮಿಗೆ ಕಳಿಸ್ಕೊಡ್ರಿ ಅಮ್ಮ ಬಿಸಿನೀರ ಕುಡಿಸ್ಬೇಕ ಮತ್ತ ಮಳೆ ಮುಂದ ಉದ್ದನ್ ಬಟ್ಟೆ ಹಾಕ್ಬೇಕ ಮನೆ ಸುತ್ತಮುತ್ತ ಎಲ್ಲ ಸ್ವಚ್ಛಿಟ್ಕೋಬೇಕು ನೀವು ತಗೋರಿ ಅಮ್ಮ ಇದಾದ್ರೆ 2 ನಂಬರ್ ವಾರ್ಡ್ ಹೋಗಿ ರಕ್ತ ಪರೀಕ್ಷೆ ಮಾಡ್ಕೊಂಡ್ರಿ ಆಯ್ತು ಏನು ಮಾಡಿಲ್ಲ ಶುಚಿ ಮಾಡ್ತಾರ ಮಾಡ್ಕೊಳ್ಳಿ ಬ್ಯಾಡ ಬಾ ಏನಾಗುಲ್ಲ ನೀಟಾಗ ನಮಸ್ಕಾರ ರೀ ಡಾಕ್ಟರ್ ರಕ್ತ ಪರೀಕ್ಷೆ ಮಾಡಿಸ್ಕೊಂಡ್ಬಾರ್ದು ಹಾ ಮಾಡ್ತೀನಿ ಬರ್ರಿ ಕುಂದ್ರಿ ಮಗು ಸಪೋರ್ಟ್ ಮಾಡಿ ಡಾಕ್ಟರ್ ನಂಗೆ ಏನಾಗಂಗಿಲ್ಲ ಬಾಬು ಸಣ್ಣ ಸೂಜಿ ಅಷ್ಟೇ ಏನಾಗುತ್ತೆ ಏನಾಗಲ್ಲ ಆಟ ನಾಳೆ ಬಂದು ರಿಪೋರ್ಟ್ ಇಸ್ಕೊಂಡು ಹೋಗಿ ಮಾರನೆಯ ದಿನ ಆಸ್ಪತ್ರೆಯ ಸನ್ನಿವೇಶ ಸೊಳ್ಳಿ ರೆಡಿ ಮಾಡೋದು ಒಂದು ಕೆಲಸ ನಮಸ್ಕಾರ ನಿನ್ನೆ ರಕ್ತ ಪರೀಕ್ಷೆ ಕೊಟ್ಟಿದ್ದೀರಿ ಹಾಂ 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 ಅದ ರೀ ನಮಸ್ಕಾರ ರೀ ನಿನ್ನೆ ರಕ್ತ ಪರೀಕ್ಷೆ ಮಾಡಕ್ ಕೊಟ್ಟಿದ್ರಿ ಬರತ್ತೀರಿ ಬರ್ರಿ ಮತ್ತೆ
ನೋಡ್ರಿ ಅಮ್ಮ, ಈ ರಕ್ತ ಪರೀಕ್ಷೆ ರಿಪೋರ್ಟ್ ಮೂಲಕ ನಿಮ್ಮ ಮಗುಗ ಡೆಂಗಿ ಜ್ವರ ಬಂದಿದ್ದಾಗಿ ಇವಳ ಮೈ ಒಳಗ ರಕ್ತ ಕಡಿಮೆ ಆಗೈತಿ. ಪ್ಲೇಟ್ಲೆಟ್ ಎನ್ನುವಂತಹ ರಕ್ತದ ಅಂಶ ಕಡಿಮೆ ಆಗೈತಿ. ಪ್ಲೇಟ್ಲೆಟ್ ಎನ್ನುವಂತಹ ರಕ್ತದ ಅಂಶ 1,50,000 ನಾರ್ಮಲ್ ರೇಂಜ್ ಇರ್ಬೇಕಮ್ಮ. ನಿನ್ ಮಗನ ಮೈ ಒಳಗ 1,50,000ಕ್ಕಿಂತ ಕಡಿಮೆ ಪ್ಲೇಟ್ಲೆಟ್ ರಕ್ತ ಅಂಶ ಐತಿ. ಅದಕ್ಕಾಗಿ ನಾವು ಪ್ಲೇಟ್ಲೆಟ್ ಎನ್ನುವಂತಹ ರಕ್ತವನ್ನ ಹಾಕ್ತೇವೆ. ಅದಕ್ಕೆ ನೀವು ರೊಕ್ಕ ಕಟ್ಟಬೇಕಾಗ್ತೈತಿ. ಮತ್ತೆ ಈಗ ಅಡ್ಮಿಟ್ ಆಗಿ ನಾವು ಚಿಕಿತ್ಸೆಯನ್ನ ಸ್ಟಾರ್ಟ್ ಮಾಡ್ತೇವೆ. ಅಯ್ಯೋ ದೇವ್ರೇ, ಯವ್ವ ನನ್ನ ಮಗನಿಗೆ ಏನು ಬಂತ ಯವ್ವ, ಅದೆಂತ ಜ್ವರ ಬಂದಿತ್ತು, ಅದೇನು ರಗತ್ ಕಡಿಮೆ ಆಗೈತಂತ ನಾನರ ಏನ್ ಮಾಡ್ಲವ್ವ, ಅದಕ್ಕೆ ರೊಕ್ಕ ಕಟ್ಬೇಕು. ಅದೆಂತದು ಡೆಂಗ್ಯೂ ಅಂತವ್ವ, ನನ್ನ ಮಗಗ್ ಬಂದ್ಬಿಟ್ಟೈತಿ. ಈ ಡೆಂಗ್ಯೂ ಬಂದ ನನ್ನ ಪಾಕಿಟಿಗೆ ಕತ್ರಿ ಬಿತ್ತಂಗ ಆಗ್ಬಿಟ್ಟೈತಿ ನೋಡುವ, ದುಡ್ದಿದ್ದೆಲ್ಲ. ಅಯ್ಯೋ ಬಾರುವ ಬಾ, ಏನ್ ಕೇತಿ ಬಿಡಯ್ಯವ್ವ ನನ್ನ ಬಾಳೆವು. ನನ್ನ ಮಗನ ನಿನ್ನೆ ದವಾಖಾನೆ ಕರ್ಕೊಂಡು ಹೋಗಿದ್ವಿ. ಅದು ರಕ್ತ ತಕೊಂಡ್ರ ಅದೆಲ್ಲರೂ ಪರೀಕ್ಷೆ ಮಾಡಿರುವ, ಅದು ಏನೋ ರಗತ್ ಕಡಿಮೆ ಐತಂತ, ರೊಕ್ಕ ಹಾಕ್ಬೇಕಂತ. ಅದು ಈಗ ಬಂದೈತ ನೋಡೋದ ಡೆಂಗ್ಯೂ ಜ್ವರ. ಅದು ಬಂದ್ಬಿಟ್ಟೈತಂದ್ರೆ ನನ್ನ ಮಗಗ ಏನ್ ಮಾಡ್ಲವ, ದುಡ್ದಿದ್ದೆಲ್ಲ ಮನೆಗೆ ಹಾಕಿಬೇಕೈತಿ. ಏನ್ ಮಾಡ್ಲಿಕ್ಕೆ ನೋಡ ಬಿಡಯ್ಯವ, ಬೆಂಕಿ ಆಗತ್ ನೋಡ್ ನನ್ನ ಮಗನ ಮೈಯರ. ಏನು ತಿನ್ವಾರ್ತ, ಏನು ಉಣ್ವಾರ್ತ, ಏನೇನು ಬ್ಯಾಡ ನೋಡು. ಏ ಅಮ್ಮ, ಯಾಕೆ ಇಷ್ಟ ಮಾಡತ್ತೀರಿ? ಏನಾಗೈತಿ ಮಗ? ಎದ್ರ ಬಗ್ಗೆ ಚರ್ಚೆ ಮಾಡತ್ತೀರಿ ನೀವು? ಏನಿಲ್ರಿ, ನಿನ್ನೆ ದವಾಖಾನೆ ಕರ್ಕೊಂಡು ಹೋಗಿದ್ದೀವ್ರಿ ನಮ್ಮ ಮಕ್ಕಳನ್ನ. ರಕ್ತ ಚೆಕ್ ಮಾಡಿಸ್ಕೊಂಡ್ರಿ. ಆಮೇಲೆ ಅದೇನೋ ಕಡಿಮೆ ಆಗೈತಿ, ರೊಕ್ಕ ಕಟ್ಕೊಂಡ್ರಿ. ಮತ್ತೆ ಅದೆಂತದು ಡೆಂಗ್ಯೂ ಅಂತ ನೋಡ್ರಿ, ಅದು ಜ್ವರ ಬಂದ್ಬಿಟ್ಟೈತಿ ನಮ್ಮ ಹುಡುಗ್ರಿ. ಡೆಂಗ್ಯೂ ಅಂತಂದ್ರ ಇದು ಏಡಿಸ್ ಈಜಿಪ್ಟಿಯಾ ಅನ್ನೋ ಹೆಣ್ಣು ಸೊಳ್ಳೆಯಿಂದ ಹರಡುವ ರೋಗ ಅಮ್ಮ. ಇದು ಸೋಂಕು ಹೊಂದಿದ ವ್ಯಕ್ತಿಯ ರಕ್ತವನ್ನ ಹೀರಿ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚುವುದರಿಂದ ಈ ರೋಗ ಹರಡ್ತದ. ಈಡಿಸ್ ಈಜಿಪ್ಟಿಯಾ ಅನ್ನೋ ಸೊಳ್ಳೆ ಹಗಲು ಹೊತ್ತಿನಲ್ಲಿಯೇ ಜಾಸ್ತಿಯಾಗಿ ಕಚ್ಚುವುದರಿಂದ ಇದಕ್ಕೆ ಡೇ ಬೈಟರ್ ಸಹ ಅಂತಾರೆ. ಈ ಸೋಂಕು ಹೊಂದಿದ ಸೊಳ್ಳೆ ವ್ಯಕ್ತಿಗೆ ಕಚ್ಚಿದ 5 ರಿಂದ 8 ದಿನಗಳಲ್ಲಿ ಈ ರೋಗ ಪ್ರಸಾರವಾಗುತ್ತದೆ. ಸೊಳ್ಳೆಗಳು ಭಾರತದಲ್ಲಿಯೇ ಹೆಚ್ಚಾಗಿ ಕಂಡುಬರುತ್ತವೆ, ಏಕೆಂದರೆ ಭಾರತವು ಸಮಶೀತೋಷ್ಣ ವಲಯವಾಗಿದೆ. ಈ ಡೆಂಗ್ಯೂ ವೈರಸ್ 16 ರಿಂದ 40 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ತೀವ್ರವಾಗಿ ಹರಡುತ್ತದೆ. ಅಕಸ್ಮಾತ್ 16ಕ್ಕಿಂತ ಕಡಿಮೆ ಉಷ್ಣಾಂಶದಲ್ಲಿ ಈ ವೈರಸ್ ಜೀವಿಸುವುದಿಲ್ಲ. ಹೌದ್ರಿ, ಅದು ಇಟ್ಟು ನೋಡ್ತಾರೆ. ಸೊಳ್ಳೆ ಚಿಕ್ಕದು, ಬೀಸಿ ದೊಡ್ಡದು ಎಂಬಂತೆ ಒಂದು ಸೊಳ್ಳೆ ಒಂದ್ಸಲಕ್ಕೂ ಸುಮಾರು 200 ಹೆಚ್ಚು ಮೊಟ್ಟೆ ಇರ್ತದ. ಅದು ಇಷ್ಟ ಏನು ಸೊಳ್ಳೆ ಐತಲ್ಲ, ಅದಕ್ಕೆ 4 ಹಂತ ಇರ್ತಾವಮ್ಮ: ಮೊಟ್ಟೆ, ಲಾರ್ವಾ, ಪ್ಯೂಪಾ ಮತ್ತು ಹೊಸ ಸೊಳ್ಳೆಯ ಉತ್ಪತ್ತಿ ಅಥವಾ ಅಡಲ್ಟ್ ಅಂತ ಅಂತಾರೆ. ಮೊಟ್ಟೆ ಇದ್ದಿದ್ದು ಲಾರ್ವಾ ಆಗಿ ಲಾರ್ವಾಯಿಂದ ಪ್ಯೂಪಾ ಸ್ಟೇಜಿಗೆ ಬರ್ತದೆ. ಇದು ಪ್ಯೂಪಾ ಸ್ಟೇಜ್ ಏನೈತಲ್ಲ, ಇದು ಸೊಳ್ಳೆಗಳಿಗೆ ಬಹಳ ಪ್ರಮಾದವಾಗಿತ್ತು. ಇದ್ರೊಳಗ ಸೊಳ್ಳೆಗಳು ಬಹಳ ಸೂಕ್ಷ್ಮವಾಗಿರ್ತವ. ಪ್ಯೂಪಾ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರ ಅವು ಹೊಂದಿರೋದಾಗ ಅವು ಹಾರಾಡಕ್ಕೆ ಬೇಕಾದಂತ ಚಿಕ್ಕ ರೆಕ್ಕೆಗಳು ಸಹ ಇದರಲ್ಲಿ ಬೆಳವಣಿಗೆ ಆಗುತ್ತದೆ. ಮತ್ತು ಕಚ್ಚಲು ಸಹಾಯಕವಾಗುವಂತಹ ಸೂಜಿಯಂತಹ ಮೂತಿ ಸಹ ಪ್ಯೂಪಾವಸ್ಥೆಯಲ್ಲಿಯೇ ಬೆಳವಣಿಗೆ ಆಗುತ್ತದೆ. ಪ್ಯೂಪಾವಸ್ಥೆಯಿಂದ ಒಡೆದು ಒಂದು ಹೊಸ ಸೊಳ್ಳೆಯ ಉತ್ಪತ್ತಿ ಆಗ್ತದಮ್ಮ. ಈ ರೋಗ ಬರಕ್ಕೆ ಏನೇನ್ ಕಾರಣ ಅಂತಂದ್ರ, ನಾವು ಚಾ ಕುಡಿದು ಕಪ್ಪು ಹೋಗ್ತಿರ್ತೀವಲ್ಲ, ಚಾ ಕಪ್ಪುಗಳು, ಮತ್ತ ನೀರಿನ ಬಾಟಲ್ ಕುಡಿದು ಒಗ್ದಿರ್ತೀವಲ್ಲ ಆ ಬಾಟಲ್ಗಳು, ತೆಂಗಿನ ಚಿಪ್, ಪ್ಲಾಸ್ಟಿಕ್ ಡಬ್ಬಿ, ಹಳೆ ಟೈರ್ಗಳಲ್ಲಿ ನಿಂತ ನೀರು, ಮತ್ತು ಬ್ಯಾರೆಲ್ಲ ಡ್ರಮ್ಗಳನ್ನ ಏನು ಮುಚ್ಚದೆ ಇರ್ತೀವಲ್ಲ ಅದರಲ್ಲಿ ಮಳೆ ಬಂದು ಸೊಳ್ಳೆಗಳು ಮೊಟ್ಟೆ ಇಟ್ಟು ಅವು ಸಂತಾನೋತ್ಪತ್ತಿ ಬೆಳೆಸಿ ನಮ್ಮೆಲ್ಲರಿಗೂ ರೋಗ ಹರಡಿಸ್ತದ. ಮಳೆ ನೀರು ಸ್ವಚ್ಛ ಇರ್ತಲ್ಲ ಅಂದ್ರಮ್ಮ, ಈಡಿಸ್ ಈಜಿಪ್ಟಿಯ ವಿಶೇಷತೆ ಏನಂತಂದ್ರ ಅದು ಸ್ವಚ್ಛ ನೀರಿನಾಗ ಮೊಟ್ಟೆ ಇರ್ತದ. ಮಲೇರಿಯಾ ಸೊಳ್ಳೆ ಅದಾವಲ್ಲ ಅವು ಹೊಸ ನೀರಿನಾಗ ಮೊಟ್ಟೆ ಇರ್ತದ. ಆದ್ರೆ ಈಡಿಸ್ ಈಜಿಪ್ಟಿಯಾ ಸ್ವಚ್ಛ ನೀರೊಳಗನ ಮೊಟ್ಟೆ ಇಟ್ಟು ತಮ್ಮ ಸಂತಾನೋತ್ಪತ್ತಿಯನ್ನ ಬೆಳೆಸ್ತಾವ. ಈ ರೋಗ ಬಂತಂದ್ರ ಏನೇನ್ ಲಕ್ಷಣಗಳು ಕಾಣಿಸ್ಕೊದಾವ ಅಂತಂದ್ರ, ಭಾಳ ಜ್ವರ ಇರುತ್ತ, ಭಾಳ ಬೆವರು ಬರುತ್ತ, ವಾಂತಿ ಆಗತ್ತ, ಆಮೇಲೆ ಕಣ್ಣಿನ ಹಿಂಭಾಗದಲ್ಲಿ ನೋವಿರುತ್ತೆ, ಸಂಧಿಗಳಲ್ಲಿ ನೋವಿರುತ್ತೆ, ಆಮೇಲೆ ರಕ್ತದೊತ್ತಡದಲ್ಲಿ ಏರುಪೇರು ಆಗುತ್ತಮ್ಮ. ಹೌದ್ರಿ, ಹಿಂಗ ಆಕೇತ್ರಿಪ್ಪ. ಇದರಿಂದ ಒಂದ್ ಏನಾರ ಪಾರಾಗಕ್ ನೀವೇ ಒಂದು
ಉಪಾಯ ಹೇಳ್ಕೊಡ್ಬೇಕು ನೋಡ್ರಿ. ಇದರಿಂದ ಪಾರಾಗಕ್ಕೆ ಹೇಳ್ತೇನಮ್ಮ. ಅದಕ್ಕಿಂತ ಮುಂಚೆ ನಾವ್ ಏನಾರ ಈ ರೋಗವನ್ನ ನಿರ್ಲಕ್ಷ್ಯ ಮಾಡಿದ್ವು ಅಂದ್ರ ಡೆಂಗ್ಯೂ ಶಾರ್ಟ್ ಸಿಂಡ್ರಮ್ ಅಂತ ಒಂದು ಅದು ಕಾಯಿಲೆ ಬರುತ್ತಮ್ಮ. ಇದು ರೋಗ ನಿರೋಧಕ ಶಕ್ತಿ ಕುಂತ ಇದೆ, ರಕ್ತಹೀನತೆ ಆಗ್ತದೆ, ಒಳಗೆ ರಕ್ತಸ್ರಾವ ಆಗಿ ಸಾವನ್ನು ಕೂಡ ಒಪ್ಪಬಹುದು. ಈಗ ಸುಮಾರು ಭಾರತದಲ್ಲಿ 7.6 ಮಿಲಿಯನ್ ಡೆಂಗ್ಯೂ ಕೇಸ್ಗಳು ಪತ್ತೆ ಆಗಿದಾವಮ್ಮ. ಇಂಗ್ಲಿಷ್ ಒಳಗ ಒಂದು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಹಂಗಂದ್ರ ಈಗ ನಾವ್ ಒಂದ್ ರೋಗ ಬಂದ್ಮೇಲೆ ಆ